ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಹೂ ನೋಸ್ ಮೀ ಬೆಟರ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಸೊ ನಾನು ಅವ್ರಿಗೆ ಕ್ವಶನ್ಸ್ ಕೇಳ್ತೀನಿ, ಅವರು ಯಾರು ತಪ್ಪ ಆನ್ಸರ್ ಕೊಡ್ತಾರೋ ಅವರಿಗೆ ಈ ಆಸಿಡ್ ಅಲ್ಲಿ ಮುಖನ ಡಿಪ್ ಮಾಡ್ತೀವಿ. ಯಾರು ತಪ್ಪ ಆನ್ಸರ್ ಕೊಡ್ತಾರೋ ಅವರಿಗೆ. ಸೊ ನಾನೊಂದು 30 ಕ್ವಶನ್ಸ್ನ ನೋಡಿ ಇಟ್ಟಿದ್ದೀನಿ, ಅಂದ್ರೆ ಏನನ್ನು ಕೇಳಬೇಕು ಅಂತ ಅಂದ್ಬಿಟ್ಟು. ಸ್ವಲ್ಪ ಗೊತ್ತು, ಸ್ವಲ್ಪ ಗೊತ್ತಿಲ್ಲ. ಸೊ ನೋಡಿ ಇಟ್ಟಿದ್ದೀನಿ ಗೈಸ್. ಸೊ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನಿಲ್ಲಿ ಎಲ್ಲ ವಾಟ್ಸಪ್ಪಲ್ಲಿ ಕಳಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಇಬ್ರಿಗೂ ಫಸ್ಟ್ ಕ್ವಶನ್ ಕೇಳ್ತಾ ಇದ್ದೀನಿ ಗೈಸ್. ಫಸ್ಟ್ ಕ್ವಶನ್ ರೆಡಿನಾ ನೀವಿಬ್ರು? ಸೊ ಫಸ್ಟ್ ಕ್ವಶನ್ ಗೈಸ್, ನನ್ನ ಎಲ್ಲರೂ ಕರೆಯೋ ನೇಮ್. ದೀಕ್ಷು. ಚಿನ್ನು. ಎಲ್ಲರೂ ಕರೆಯೋ ನೇಮ್ ಗೈಸ್. ಇವ್ರು ತಪ್ಪ ಆನ್ಸರ್ ಕೊಟ್ಲು, ರೈಟ್ ಆನ್ಸರ್. ನಾನು ಅಮ್ಮ ಕರೆಯೋದು ಹೇಳ್ಬಿಟ್ಟೆ. ಇಲ್ಲ, ಎಲ್ಲರೂ ಮೆನ್ಷನ್ ಮಾಡಿದೀನಿ, ಎಲ್ರು ಕರೆಯೋ ನೇಮ್ ಅಂತ. ಸೊ ಗೈಸ್, ಈಗ ಇವಳಿಗೆ ಫೇಸ್ ಅಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಇಲ್ಲ ಐತದ ಪೌಡ್ರು. ಸೊ ಗೈಸ್, ಸ್ಫೂರ್ತಿಗೆ 1 ಪಾಯಿಂಟ್, ದಿವ್ಯಾಗೆ 0 ಪಾಯಿಂಟ್. ಸೊ ಈಗ ಸೆಕೆಂಡ್ ಕ್ವಶನ್, ಮೈ ಸ್ಲಿಪ್ಪರ್ ಸೈಜ್ 6. ಒಂದೇ ಆನ್ಸರ್. ನಾನ 7. 6.9. 7. ಗೈಸ್, ಇಬ್ರದ್ದು ಆನ್ಸರ್ ರಾಂಗ್. ಡಿಪ್ ಮಾಡು. ಉದುಬೇಡ. ಗೈಸ್, ನನ್ ಸ್ಲಿಪ್ಪರ್ ಸೈಜ್ ಬಂದ್ಬಿಟ್ಟು 5 ಗೈಸ್. ಚಿಕ್ಕ ಮಕ್ಕಳು ಸೈಜ್ ಅದು 5. ಇವಾಗ 6 ಇರುತ್ತೆ. ಇಲ್ಲ, 5. ಸೊ ಇದಕ್ಕೆ ಆನ್ಸರ್ 5 ಗೈಸ್. ಇಬ್ರದ್ದು ತಪ್ಪ ಆನ್ಸರ್ ಕೊಟ್ಟಿದ್ದಾರೆ. ಸೊ ಇವಳ್ದು 1, ಇವಳ್ದು ಇನ್ನು 0. ಸೊ ಈಗ 2 ಕ್ವಶನ್ ಆಯ್ತು. ಸೊ ಈಗ 3ನೇ ಕ್ವಶನ್ ಕೇಳ್ತಾ ಇದ್ದೀನಿ. ನನಗೆ ಯಾವ ಅನಿಮಲ್ ಕಂಡ್ರೆ ಭಯ ಆಗುತ್ತೆ? ಎಲ್ಲಾ ಪ್ರಾಣಿ ಕಂಡ್ರು ಭಯ ಆಯ್ತದೆ. ಒಂದಂದ್ರೆ ನೀವು ಭಯ ಪಡೋದು. ಒಂದಂದ್ರೆ ಕ್ಯಾಟ್. ಸ್ನೇಕ್ ಜಾಸ್ತಿ ಭಯ ಪಡ್ತೀಯ. ಒಂದು ಕರೆಕ್ಟ್ ಆಗಿ ಹೇಳಿ. ನಾನು ಯಾವ್ದಕ್ಕೆ ಯಾವಾಗ್ಲೂ ಭಯ ಪಡೋದು? ಅನಿಮಲ್ಲೇ. ಯಾವ್ದಕ್ಕೆ ಭಯ ಪಡೋದು? ಅನಿಮಲ್ಲ, ಜಿಡ್ಲೆ. ಅದು ಸರಿ, ಇದು ಗಣೆ ಕ್ಯಾಟ್. ಗೈಸ್, ಇಬ್ರು ಆನ್ಸರ್ ತಪ್ಪು ಗೈಸ್. ಮತ್ತೆ ನಾನು ಹೇಳೇ ಇಲ್ಲ. ನೀನ್ ಹೇಳ್ದೆ, ನಾನು ಹೇಳಿದ್ದೇನು ಇದಕ್ಕೆಲ್ಲ ಒಂದೇ ಆನ್ಸರ್ ಕೊಡ್ಬೇಕಿರೋದು ಅಷ್ಟೇ. ಸ್ವಲ್ಪ ಹಚ್ಕೊಳ್ಳಿ ಗೈಸ್. ನಾನು ತುಂಬಾ ಎದಂದ್ರೆ ನಾಯಿಗೆ ಗೈಸ್. ಫಸ್ಟ್ ಇಲ್ದಿರೋದೆಲ್ಲ ಹೇಳ್ತಾವ್ರೆ. ಫಸ್ಟ್ ಹೇಳಿದ್ದೆ ಡಾಗ್. ಕ್ವಶನ್ ಕೇಳ್ತಾ ಇದ್ದೀನಿ. ಯಾವ್ದು ವಿಷಯ ಗೈಸ್, ಕ್ವಶನ್ ಕೇಳ್ಕೊಂಡು ಮುಂಚೆನೆ ಕೈ ಎತ್ತವ್ರೆ. ಯಾವ್ದು ವಿಷಯ ನನಗೆ ತುಂಬಾ ಬೇಗ ಕೋಪ ಬರ್ಸುತ್ತೆ? ನಾನ್ ಮಾತಾಡೋದು ಆತರ ಅಲ್ಲ. ಯಾವ ವಿಷಯ ನನಗೆ ತುಂಬಾ ಕೋಪ ಬರ್ಸುತ್ತೆ? ಅದು ಸೆಕೆಂಡ್ ಅಲ್ಲೇ ಕೋಪ ಬರ್ಸ್ಬಿಡುತ್ತೆ. ಯಾವ ವಿಷಯ ಅದು? ಯಾವ ತರ ವಿಷಯ? ನಾನು ಏನಾದ್ರೂ ನೀನು ದಿವ್ಯಕ್ಕಂಗೆ ಏನಾದ್ರು ಇದ್ ಮಾಡಿ ಹೇಳೋದು. ನಮ್ಗೆ ಇದೊಂದು ಗೊತ್ತಿದೆ. ಯಾವ್ದು ಹೇಳವ? ನೀನು ಹೇಳ. ಆಕ್ಚುಲಿ ನನಗೆ ಎಲ್ಲಾ ವಿಷಯದಲ್ಲೂ ಬೇಗ, ಅಂದ್ರೆ ಎಲ್ಲರಿಗೂ ಹಂಗೆ ಅಲ್ಲ, ತುಂಬಾ ಬೇಗ ಕೋಪ ಬರೋದಂದ್ರೆ ಎಲ್ಲಾ ವಿಷಯಕ್ಕೂ ಕೋಪ ಬರುತ್ತೆ ಗೈಸ್. ಸೊ ಈಗ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದೀನಿ. ಯಾವ ವಿಷಯ ನಾನು ಇಲ್ಲಿವರೆಗೂ ಯಾರಿಗೂ ಹೇಳಿಲ್ಲ? ಯಾವ ತರ ವಿಷಯನ ಇಲ್ಲಿವರೆಗೂ ನಾನು ಯಾರಿಗೂ ಹತ್ರ ಶೇರ್ ಮಾಡಿಲ್ಲ, ಹೇಳಿಲ್ಲ? ಯಾವ ವಿಷಯ ಇರ್ಬೋದು? ಅದು ಡಿಪ್ ಮಾಡ್ಬಿಡ್ತಾ ಬಿಡು. ಯಾವ ಬೇಗ ಬೇಗ ಬೇಗ. ಆಕ್ಚುಲಿ ಎಲ್ಲಾ ವಿಷಯ ಹೇಳೋಳೆ. ಯಾವೈತೆ ಈಗ ಅಂತ ಒಂದಂತ ಸೀಕ್ರೆಟ್ ಅಂತ ಇರೋದ್ರಿಂದ ನಿಮ್ಗೆ ಯಾವ ವಿಷಯ ಅನ್ಸುತ್ತೆ? ನಾನು ಹೇಳೇ ಇರಲ್ಲ ನಾನು ಆತರ ವಿಷಯ. ಎಲ್ಲ ಹೇಳೋಳೆ ಗೈಸ್, ಯಾವ್ದು ಇಲ್ಲ.
ನನಗೆ ಗೊತ್ತಿಲ್ಲ ಗೈಸ್ ಯಾವ ವಿಷಯ ನಾನು ಹೇಳಿಲ್ಲ ಅಂದ್ಬಿಟ್ಟು. ಸೊ ಈ ವಿಷಯದಲ್ಲಿ ಇಬ್ರಿಗೂ ಇವಾಗ ಎಷ್ಟು ಪಾಯಿಂಟ್ ಆಯ್ತು? 0-0-0. ಹೌದಾ? ನಾನು ದೀಕ್ಷಾ ಅಂತ ಸೊ ಗೈಸ್ ನೆಕ್ಸ್ಟ್, ವಾಟ್ ಈಸ್ ಮೈ ಫೇವ್ರೆಟ್ ಫುಡ್? ಬಿರಿಯಾನಿ, ಇರು. ದೋಸೆ, ಟೊಮೆಟೊ ಬಾತ್. ದೋಸೆ. ಟೊಮೆಟೊ ಬಾತ್ ಅಂದ್ರೆ ಇಷ್ಟ. ನಾನ್ ವೆಜ್ ಅಲ್ಲಿ ಚಿಕನ್ ಸಾಂಬಾರ್ ತೆಳ್ಳಗೆ ಇರ್ಬೇಕು. ನಾನ್ ವೆಜ್ ಅಲ್ಲಿ ಬಿರಿಯಾನಿ ಫೇವ್ರೆಟ್. ಗೈಸ್ ಒಂದೇಳು ಅಂದ್ರೆ 20 ಹೇಳ್ತಾವ್ರಿ ಇವ್ರು. ಕರೆಕ್ಟಾಗಿ ಒಂದ್ ಹೇಳ್ಬೇಕು ಅಂದ್ರೆ ದೋಸೆ. ವೆಜ್ ಅಲ್ಲಿ ನನಗೆ ಫೇವ್ರೆಟ್ ಫುಡ್ ಒಂದು. ವೆಜ್ ಅಲ್ಲಿ ಫೇವ್ರೆಟ್ ಫುಡ್ ಅವ್ಳು ಹೇಳಾದ್ಮೇಲೆ ನೀನ್ ಹೇಳ್ಬೇಕು. ಟೊಮೆಟೊ ಬಾತೆ. ದೋಸೆ. ಗೈಸ್ ಇವಳನ್ನ ಒಂದು ಪಾಯಿಂಟ್ಸ್ ನಾನು ಒಪ್ಕೊಂತೀನಿ, ಯಾಕಂದ್ರೆ ನಂಗೆ ರೈಸ್ ಐಟಮ್ಸ್ ಅಲ್ಲಿ ಫುಡ್ ಇಷ್ಟ ಆಗುತ್ತೆ, ದೋಸೆ ನನಗೆ ಇಷ್ಟ ಇಲ್ಲ. ಸೊ ಇವಾಗ ಅವಳಿಗೆ ಒಂದೊಂದು ನಿಂಗೆ ಟೊಮೆಟೊ ಬಾತ್ ಪಾಯಿಂಟ್. ಇಷ್ಟನಾ? ನಂಗೆ ರೈಸ್ ಐಟಮ್ಸ್ ಅಲ್ಲಿ ಎಲ್ಲಾನು ಇಷ್ಟ ಇಲ್ಲ. ನಿನ್ ಒಂದು ಪಾಯಿಂಟ್. ಸೊ ನೆಕ್ಸ್ಟ್ ಕ್ವಶನ್ ಗೈಸ್. 1-1 ಇಬ್ರದ್ದು ಈಕ್ವಲ್. ಸೊ ನೆಕ್ಸ್ಟ್ ಕ್ವಶನ್, ಇಬ್ರಿಗೂ ಒಂದೊಂದು ಹಾಕು. ಇನ್ನೊಂದು ಪಾಯಿಂಟ್. ಸೊ ನನಗೆ ತುಂಬಾ ಇಷ್ಟ ಆಗೋ ಒಂದು ಮೂವಿ ನೇಮ್. ನಂಗೆ ತುಂಬಾ ಇಷ್ಟ ಆಗೋ ಒಂದು ಮೂವಿ ನೇಮ್. ಒಂದೇ ಒಂದು ಮೂವಿ ನೇಮಾ? ಹೆಬ್ಬುಲಿ. ಮ್ಯಾಕ್ಸ್. ಅದು ಇವಾಗ ಬಂದಿರೋದು. ಏನಾಗಲ್ಲ. ಅಂದ್ರೆ ಅವ್ಳು ಸುದೀಪ್ ಅಂದ್ರೆ ಇಷ್ಟ ಅಲ್ವಾ? ಸುದೀಪ್ ಮೂವೀಸ್ ಇಷ್ಟ ಆಗುತ್ತೆ, ಯಾವ್ದಾದ್ರು ಇಷ್ಟ ಆಯ್ತದೆ. ಓಕೆ ರೈಟ್. ಸೊ ನೆಕ್ಸ್ಟ್ ಕ್ವಶನ್, ನಾನು ಯಾವ ವಿಷಯನ ಬೇಗ ಮರ್ತೋಗ್ತೀನಿ? ಯಾವ ತರ ವಿಷಯನ ನಾನು ಬೇಗ ಮರ್ತೋಗ್ತೀನಿ? ಸ್ಕೂಲಲ್ಲಿ ಏನಾದ್ರು ಇದು ಕೊಟ್ಟಿದ್ರೆ ಅದನ್ನ ಬೇಗ, ಅಂದ್ರೆ ಇದು ಕೊಟ್ಟಿರ್ತಾರಲ್ಲ ಕ್ಲಾಸ್ ವರ್ಕ್ಸ್ ಅಥವಾ ಏನಾದ್ರು ಅದನ್ನ ಬೇಗ ಮರ್ತೈತಿ. ನಿನ್ ಫ್ರೆಂಡ್ ಫೋನ್ ಮಾಡಿ ಕೇಳ್ಕೊತೀಯ. ನೆಕ್ಸ್ಟ್ ನೀನು. ಜಗಳ ಆಡಿದ್ರೆ ಮರ್ತೋಗ್ತೀನಾ? ನನ್ನ ಜೊತೆ ಜಗಳ ಆಡಿದ್ರೆ ಮರ್ತೋಗ್ಬಿಡ್ತೀವಿ ಬೇಗ. ಒಂದು ಅವಳು ಮಾತಾಡ್ತೀನಿ, ಇನ್ನೊಂದು ನಾನು ಮಾತಾಡ್ಸ್ಬಿಡ್ತೀನಿ. ಅದಕ್ಕಾದ್ರೆ ಒಂದು ನನ್ನ ಜೊತೆ ಜಗಳಾಡಿದ್ರೆ ಹಾಕು ಇಬ್ರು. ಬಟ್ ನಾನು ಅಷ್ಟು ಬೇಗ ನಾನು ಎಲ್ಲ ಇದ್ ಮಾಡಿ ಮರ್ತೋಗ್ಬಿಟ್ಟೆ, ಬಂದು ಮಾತಾಡಲ್ವಲ್ಲ. ನಾನು ಮಾತಾಡ್ತೀನಿ ಅಲ್ಲ, ಬಟ್ ಮಾತಾಡ್ತೀನಿ, ಬಟ್ ಮರ್ತೋಗಲ್ವಲ್ಲ ಯಾವ್ದು ಏನು ಅಂತ. ಬಟ್ ಅದಕ್ಕೆ ರೈಟು, ಯಾಕಂದ್ರೆ ನಾನು ಏನಾದ್ರು ನನ್ಗೆ ಏನಾದ್ರು ವರ್ಕ್ ಕೊಟ್ಟಿದ್ರೆ ಅದನ್ನ ಬೇಗ ಮರ್ತೋಗ್ಬಿಡ್ತೀನಿ. ಯಾಕೆಂದ್ರೆ ಅಕ್ಕ ಡೈಲಿ ಫೋನ್ ಮಾಡಿ ಕೇಳೋದು ನಾನು ನೋಡಿದ್ದೀನಿ ಅದಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ಗೈಸ್, ಹೂ ಈಸ್ ಮೈ ಸೀಕ್ರೆಟ್ ಕ್ರಶ್? ಕ್ರಶ್ ಯಾರು? ಸೀಕ್ರೆಟ್ ಕ್ರಶ್ ನಿಮ್ಗೆ ಗೊತ್ತಿರೋ ಪ್ರಕಾರ ನನ್ನ ಸೀಕ್ರೆಟ್ ಕ್ರಶ್ ಯಾರಿರ್ಬೋದು? ಲೆಟರ್ ಅಟ್ಲೀಸ್ಟ್ ಒಂದು ಲೆಟರ್ ಹೇಳಿ, ಅಂದ್ರೆ ನಂಗೆ ಯಾರೋ ನೋಡ್ಬಿಟ್ಟು ಇಷ್ಟ ಆಗಿರುತ್ತೆ ಆ ತರ. ಯಾರೋ ಚೆನ್ನಾಗಿರ್ತಾರೆ ಅವ್ರ ನೋಡಿ. ಡಿ ಡಿ ಅದೇ ಅವನ್ನ ಕ್ರಶ್ ಕಂಡ್ರೆ ಸೀಕ್ರೆಟ್ ಕ್ರಶ್ ನನ್ಗೆ ಯಾರು ಗೊತ್ತಿಲ್ಲ, ಗೊತ್ತಿರೋದು. ಎಸ್ ಸುದೀಪ್. ಏ ಡಿ ಅದೇ ಅಣ್ಣ ಅಲ್ಲಿ ಮಾರ್ಗನಲ್ಲಿ ಅಣ್ಣನೇ. ಬಿಡು. ಸೀಕ್ರೆಟ್ ಕ್ರಶ್ ಹೇಳಂದ್ರೆ ಇಲ್ಲಿ ಕ್ರಶ್ ಅಂತ ನಮ್ಗೇನ್ ಗೊತ್ತಾ? ಕ್ರಶ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಕ್ರಶ್ ಹೆಂಗೆ ಹೋಗ್ತದೆ? ಝೀರೋ ಹಾಕಕ್ಕ ನಂದು. ಓ ಕ್ರಶ್ ಅಂದ್ರೆ ಕ್ರಶ್ ಇಲ್ಲ ಗೈಸ್ ಸದ್ಯಕ್ಕೆ ಇವಾಗ ಗೊತ್ತಿಲ್ಲ ಅಂದ್ರೆ ಮತ್ತೆ ಯಾವ್ದಾರ ಅದೇ ಗೊತ್ತಿರ ಏನಾದ್ರು ಗೊತ್ತಿರ್ಬೋದಾ? ಇಲ್ಲ ನನ್ನ ಬಿಹೇವಿಯರ್ ನೋಡಿ ಅಂತ ಏನಾದ್ರು ಗೊತ್ತಿದ್ಯಾ ಅಂತ ಅನ್ಕೊಂಡೆ. ಗೊತ್ತಿಲ್ಲ ನಿಮ್ಗೆ? ಯಾರು ಗೊತ್ತೇ ಇಲ್ಲ ನಮ್ಗೆ. ಯಾವಾಗ್ಲೂ ನನಗೆ ಕೋಪ ಬಂದಾಗ ಯೂಸ್ ಮಾಡೋ ಒಂದ್ ವರ್ಡ್ ಯೂಸ್ ಮಾಡ್ತೀನಿ ಯಾವಾಗ್ಲೂ ಅಂತಂದ್ರೆ ಕೋಪ ಬಂದಾಗ. ನಂಗೆ ಗೊತ್ತು. ಬೇವಸಿತಾಳೆ ಆಡ್ತಾಳೆ, ಮುಚ್ಕೊಂಡ್ ಕುತ್ಕೋ ಅಂತ ಹೇಳ್ತಾಳೆ ಕೋಪ ಬಂದಾಗ. ಕಿತ್ತದೊಳೆ ಅಂತ್ಯ. ರೈಟ್. ಓಕೆ, ಇಬ್ರಿಗೂ ಒಂದೊಂದು ಪಾಯಿಂಟ್ ಕೊಡ್ತೀನಿ, ಯೂಸ್ ಮಾಡ್ತೀನಿ ನಾನು. ನನಗೆ ಬೈಯೋದು ಅದೇ, ಅದಕ್ಕೆ ನಾನು. ಸೊ ಗಾಯ್ಸ್ ಈಗ ನೆಕ್ಸ್ಟ್ ಕ್ವಶನ್, ನಮ್ಮ ತಾತ ನನಗೆ ಕಡ್ಡಿಲಿ ಹೊಡೆದಿರೋ ಮಾರ್ಕು ಯಾವ ಕಲರ್ ಇದೆ? ರೈಟ್ ಸೈಡ್. ಈ ಕಡೆ ರೈಟ್. ಗೈಸ್ ನನಗೆ ಇರೋದು ಲೆಫ್ಟ್ ಅಲ್ಲಿ. ನಮ್ಮ ತಾತ ಹೊಡೆದಿರೋ ಮಾರ್ಕ್ ನನಗೆ ಕಾಲಲ್ಲಿ ಇರೋದು ಲೆಫ್ಟ್ ಅಲ್ಲಿ ಗೈಸ್. ರೈಟ್ ಅಂತ ಹೇಳಿದ್ರು. ನನ್ನ ಬೀಳ್ಸಿದ್ದಲ್ಲ ಅದಕ್ಕೆ ನೀನ್ ಬಾರಿ ಹುಟ್ಟೇದಿಲ್ಲ ಗೈಸ್, ಅವಳು ನನ್ನ ಬೀಳ್ಸಿದ್ದ ಅಂತ ಹೇಳ್ತಾಳೆ. ನಾವೇ ಕರೆಕ್ಟಾಗಿ ನಮ್ ತಾತನ್ ನೋಡಿಲ್ಲ ಹೆಂಗಿದ್ರು ಅಂತ ಉಳ್ದಾಳ. ನಾನ್ ಬಿದ್ದಿದ್ದಲ್ಲ ಅದಕ್ಕೆ ಅಂತ. ನೀನು ಅದಷ್ಟೇ ಇರೋದು ಅಚ್ಚೆ ಕೊಡೆ ಬಟ್ಟೆ ಆಡಿಸ್ಕೊಂಡ್ಬಿಡ್ತೀನಿ ನೀರು. ಸೊ ಗೈಸ್ ಇಬ್ರಿಗೂನು
ಪಾಯಿಂಟ್ಸ್ ಇಲ್ಲ. 0 ಹಾಕು. ಸೊ ಗೈಸ್ ಈಗ ನೆಕ್ಸ್ಟ್ ಕ್ವಶನ್ ನಾನು ಕೇಳ್ತಾ ಇದ್ದೀನಿ. ನಾನು ತುಂಬಾ ಇಷ್ಟಪಟ್ಟು ಮಾಡೋ ಕೆಲಸ ಅಂದ್ರೆ ಯಾವುದು? ತುಂಬಾ ಇಷ್ಟಪಟ್ಟು ಮಾಡೋ ಕೆಲಸ ಅಂದ್ರೆ ಯಾವುದು? ಇಬ್ರೊಟ್ಟಿಗೆ ಹೇಳ್ಬಾರ್ದು, ಕೈ ಎತ್ರಿ. ಫಸ್ಟ್ ಯಾರು ಹೇಳ್ತೀರಾ ಅಂತ. ಅಡ್ಗೆ ಮಾಡೋದು ತುಂಬಾ ಇಷ್ಟಪಟ್ಟು ಮಾಡ್ತೀಯ ಅದನ್ನ. ಓಕೆ, ತುಂಬಾ ಇಷ್ಟಪಟ್ಟು ಮಾಡೋದಂದ್ರೆ ಏನೋ ಮಾಡಲು ಇಷ್ಟಪಟ್ಟು ಇವಳು. ಹೇಳೋ. ಅಡುಗೆನೇ ಅನ್ಸುತ್ತೆ. ಅದು ಏನಾದ್ರು ಹೊಸ್ದಾಗಿ ನೋಡ್ಬಿಟ್ಟಿದ್ರೆ ಯೂಟ್ಯೂಬಲ್ಲಿ ಅದು ಇದು ನೋಡ್ಬಿಟ್ಟಿದ್ರೆ ಅದು ಮಾಡ್ತಾಳೆ. ಹ್ಞೂ, ಅಡುಗೆ ನಾನು ಇವಳ್ದು ರೈಟು. ರೈಟ್ ನಂದು. ಸಾರಿ, ಸ್ಫೂರ್ತಿಗೆ 1 ಪಾಯಿಂಟ್ ಗೈಸ್. ಹಾಕುಮ್ಮ. ಸೊ ಈಗ ನೆಕ್ಸ್ಟ್ ಕ್ವಶನ್ ಬರ್ಸ್ಕೊ. ಕೂದ್ಲು ಗೈಸ್, ಇದ್ರಲ್ಲೇ ಗೊತ್ತಾಗ್ತಿದೆ ಗೈಸ್ ಇವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ ಅಂತ. ನಾನೇ ಜಾಸ್ತಿ ಅರ್ಥ ಮಾಡ್ಕೊಂಡಿರೋದು. ಸೊ ಈಗ ನಾನು ಯೂಸ್ ಮಾಡಿದಂತಹ ಫಸ್ಟ್ ಮೊಬೈಲ್ ನೇಮ್. ರೆಡ್ಮಿ. ಫಸ್ಟ್ ಯೂಸ್ ಮಾಡಿತಾನೆ ಟೆಕ್ನೋ ಸ್ಪಾರ್ಕ್. ಏನು? ಅದೇ ಟೆಕ್ನೋ ಸಾಫ್ಟ್. ನನಗೆ ಯಾಕೆ ಬರಲ್ಲ. ಮತ್ತೆ ಅಜ್ಜು, ಅಜ್ಜೆ ಇರು. ಇಲ್ಲ, Redmi. ಇಲ್ಲ, ಒಂದು Redmi. ಓಪನ್ ಅದು Redmi. ಯೂಸ್ ಮಾಡಿಲ್ಲ. ಬಾ ಬಾ, ನಾನು ಅದನ್ನ ಯೂಸೇ ಮಾಡಿಲ್ಲ. ಇರು ಗೈಸ್, ಫಸ್ಟ್ ನನ್ನ ಕೈಗೆ ಜಿಯೋ. ಮತ್ತೆ ಹೆಂಗಾಗ್ತಿತ್ತು ಬಿಡು. ಸೊ ಗೈಸ್, ನಾನು ಯೂಸ್ ಮಾಡಿದ ಫಸ್ಟ್ ಮೊಬೈಲ್ ಬಂದ್ಬಿಟ್ಟು ಕೀಪ್ಯಾಡ್ ಮೊಬೈಲ್, ಜಿಯೋ ಫೋನ್ ಯೂಸ್ ಮಾಡಿದ ಮೊಬೈಲ್. ಇವಳು ಓಪೋ, ಟೆಕ್ನೋ ಸ್ಪಾರ್ಕ್, ಅದು ಇದು ಅಂತ ಏನೋ ಹೇಳ್ತಾರೆ. ಇದನ್ನ ಸ್ಕ್ರೀನ್ ಶಾಟ್. ಸೊ ಇಬ್ರಿಗೂ ಪಾಯಿಂಟ್ಸ್ ಇಲ್ಲ, ಅವರು ಅದು ಡಿಕ್ ಮಾಡಾಯ್ತು. ಸೊ ಈಗ ನೆಕ್ಸ್ಟ್ ಕ್ವಶನ್. ನಾನು ನಂದು ನೇಮ್ ಮೀನಿಂಗ್, ನನ್ನ ಹೆಸರು ನೇಮ್ ಮೀನಿಂಗ್. ಹೆಸರು ನನಗೇನು ಗೊತ್ತು. ದೀಕ್ಷಾ. ದೀಕ್ಷಾ. ದೀಕ್ಷಾ ನನಗೆ ಗೊತ್ತಿಲ್ಲ ಗೈಸ್, ನೀವು ಹೆಂಗೆ ಹೇಳ್ತೀನಿ. ದೀಕ್ಷೆ ಪಡ್ಕೊಳ್ಳೋದು. ಎಜ್ರಿ 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 ಎಜ್ರಿ. ನೀನ್ ಎಲ್ಲಿಂದ ಕಳ್ತೀಯ ಇದನ್ನೆಲ್ಲ? ಎಲ್ಲ ಗೂಗಲ್. ಜಾಸ್ತಿ. ಸೊ ಇಬ್ರಿಗೂ ಪಾಯಿಂಟ್ ಇಲ್ಲ ಗೈಸ್. ಸೊ ಈಗ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದೀನಿ. ನಾನು ತುಂಬಾ ಇಷ್ಟಪಟ್ಟು ಯೂಸ್ ಮಾಡೋ ಒಂದು ಮೇಕಪ್ ಪ್ರಾಡಕ್ಟ್. ಹೇಳ್ಬಿಡ ನೀನು ಹೇಳಿ ಫಸ್ಟ್. ಮೇಕಪ್ ಪ್ರಾಡಕ್ಟ್. ಇಷ್ಟಪಟ್ಟು ಸನ್ಸ್ಕ್ರೀನ್. ಮೇಕಪ್ ಪ್ರಾಡಕ್ಟ್, ಮೇಕಪ್ ಪ್ರಾಡಕ್ಟ್. ಇಲ್ಲಿ ಹಾಕ್ತಾರಲ್ಲ. ಒಂದೇಳು ಕಾಜಲ್. ನಾನು ಫಸ್ಟ್ ಹೇಳಿಲ್ಲ ಹಾಕ್ತಾರಲ್ಲ ಅದು. ನಾನು ಇನ್ನು ಕೇಳಿಸ್ಕೊಂಡಿಲ್ಲ. ಗೈಸ್, ಫಸ್ಟ್ ಏನೇ ಹೇಳೋದು ಸನ್ಸ್ಕ್ರೀನ್ ಅಂತೆ, ಅದಂತ ಇದಂತೆ ಅಂತ. ಸೊ ಇವಳಿಗೆ ಪಾಯಿಂಟ್ಸ್ ಇಲ್ಲ, ಅವಳಿಗೆ ಪಾಯಿಂಟ್ಸ್ ಇದೆ. ಸೊ ನಾನ್ ತುಂಬಾ ಇಷ್ಟಪಟ್ಟು ಯೂಸ್ ಮಾಡೋ ಅಂತ ಪ್ರಾಡಕ್ಟ್ ಬಂದ್ಬಿಟ್ಟು ಕಾಜಲ್. ಸೊ ಈಗ ಅವಳಿಗೊಂದು ಪಾಯಿಂಟ್ ಸಾಕು. ಸೊ ಈಗ ಇದು ಆಯ್ತು ಕ್ವಶನ್. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅದನ್ನೇ ಹಾಕಕ್ಕೆ ಟಿಪ್ ಮಾಡಿಸ್ತೀಯಾ? ನಾನು ನಿನ್ನೆ ಯಾವ ಬಟ್ಟೆನ ಹಾಕೊಂಡಿದ್ದೆ? ಯಾವ ಕಲರ್? ನಿನ್ನೆ. ಮುಂದಕ್ಕೆ ಬಾ. ನಿನ್ನೆ ತಾನೆ ಹೇಳ್ತೀನಿ. ನೀನ್ ಫಸ್ಟ್, ಆಮೇಲೆ ಅವಳು. ವೈಟ್ ಕಲರ್. ಇದು ಏನಂತಾರೆ ಅದು, ಪೆಟ್ಟಿಕೋಟ್ ಹಾಕೊಂಡು ಶಾರ್ಟ್ಸ್ ಹಾಕೊಂಡಿದ್ಲು. ಕಲರ್ ವೈಟ್ ಕಲರ್ ಪೆಟ್ಟಿಕೋಟು, ಅದರಲ್ಲಿ ಫ್ಲೇವರ್ ಇತ್ತು. ಇದು ಅದು ಹಾಕೊಂಡಿದ್ದಿಲ್ಲ, ಶರ್ಟ್ಸ್ ಹಾಕೊಂಡಿದ್ದೆ. ಶಾರ್ಟ್ಸ್ ಹಾಕೊಂಡಿದ್ದು ಕಲರ್ ಬ್ಲ್ಯಾಕ್. ನೀನ್ ಹೇಳ್ಬಾರ್ದು ಅದನ್ನು, ಇಂಟರ್ನ್ ಬಂದಾಗ ಅಷ್ಟೇ. ಹಾಕೊಂಡಿದ್ದು ಇದು ಬ್ಲ್ಯಾಕ್ ಅಲ್ಲ. ಅದು ಕರೆಕ್ಟಾಗಿ ಹೇಳಿದ್ರೆ ನಿಮ್ಗೊಂದು ಪಾಯಿಂಟ್ಸ್. ಅಲ್ಲೆಲ್ಲ ಇಟ್ಟಿಲ್ಲ ಬಿಡು ನೀವು ಹುಡುಕಕ್ಕೆ. ಅದು ಹಿಡಿಯೋ ಇಲ್ಲ. ನೀನು ವಾಶ್ರೂಮ್ ಹೋಗ್ಬಿಡ್ತೀನಿ. ಓಯ್ ಹೇಳು. ಇದು ಪೆಟ್ಟಿಕೋಟ್, ಫ್ಲವರ್ದು ಪೆಟ್ಟಿಕೋಟ್ ಅದೊಂದು. ಮತ್ತೆ ಇದು ಇದು ಬ್ಲ್ಯಾಕ್ ಕಲರ್ ಅದು ಬರುತ್ತಲ್ಲ. ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಇನ್ನೂ ಒಂದು ಕಲರ್ ಇತ್ತಲ್ಲ, ಅದ್ರಲ್ಲೇ ಬ್ಲ್ಯಾಕ್ ಮತ್ತೆ ಬ್ರೌನು. ಓಕೆ, ರೈಟ್ ಆನ್ಸರ್. ಯಾಕಂದ್ರೆ ಅವಳ ಪಾಯಿಂಟೇ ಹಾಕೊಂಡಿದ್ದೇನು. ನಾನು ಹೇಳಿದ್ನಲ್ಲ. ಓಕೆ ಗೈಸ್, ಇಬ್ರಿಗೂ ನಾನು ಪಾಯಿಂಟ್ಸ್ ಅನ್ನು ಕೊಟ್ಬಿಡ್ತೀನಿ. ಆಯ್ತು, ಕೊಡೆ. ನಾನು ಕೊಡ್ಲಿ.
ಸೊ ಗೈಸ್ ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಅವಾಗಿಂದನೂ ಇಲ್ಲಿವರೆಗೂ ನನಗಿಷ್ಟ ಆಗೋ ಫೇವ್ರೆಟ್ ಸಬ್ಜೆಕ್ಟ್ ಕನ್ನಡ. ಓಕೆ, ಇವಾಗ ರೀಸೆಂಟ್ ಆಗಿ ನನಗೆ ಇಂಟರ್ನಲ್ ಎಕ್ಸಾಮ್ ನಾನು ಬರದ್ನಲ್ವಾ, ಬರ್ದೆ ಅಲ್ವಾ. ಸೊ ನನಗೆ ಅದರಲ್ಲಿ ಒಂದು ಸಬ್ಜೆಕ್ಟ್ ತಗೊಂತೀನಿ ನಾನು. ಅದರಲ್ಲಿ ಮ್ಯಾನೇಜ್ಮೆಂಟ್ ಡೈನಾಮಿಕ್ಸ್ ಅಲ್ಲಿ ನನಗೆ ಬಂದಂತಹ 40 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಬಂತು? 35 or 32. 34. ರೈಟ್ ಆನ್ಸರ್, ರಾಂಗ್ ಆನ್ಸರ್. 35 or 32. ಈಗ ಒಂದೇ ಆನ್ಸರ್ ಕೊಡ್ಬೇಕು, ಒಂದೇ ಆನ್ಸರ್ ಕರೆಕ್ಟ್. 34 ಕರೆಕ್ಟ್ ಆಗಿ ಹೇಳಿದೀನಿ, ಯಾಕಂದ್ರೆ ನಾನು ನೋಡ್ಬಿಟ್ಟಿದ್ದೆ, ನಾನೇನ್ ಮಾಡ್ಲಿ. ಇಲ್ಲ, ಅದು ನಾನು ಅವಳಿಗೂ ನಿನ್ಗೂ ತೋರಿಸಿದ್ದೆ, ಅವಳಿಗೂ ಹೇಳಿದ್ದೆ. ಸಿಟ್ಟು ಜಾಸ್ತಿ. ಸೊ ನನಗೆ ಬಂದಂತ ಮಾರ್ಕ್ಸ್ 40ಗೆ 34. ಸೊ ಈಗ ನೆಕ್ಸ್ಟ್, ನನ್ನ ಫೇವ್ರೆಟ್ ಪ್ಲೇಸ್ ಯಾವುದು ಮತ್ತೆ ನಾನು ಯಾವ್ದಕ್ಕೆ ಹೋಗ್ಬೇಕು ಅಂದ್ರೆ ಫೇವ್ರೆಟ್ ಪ್ಲೇಸಿಗೆ ಯಾವ್ದು ಹೋಗ್ಬೇಕು ಅಂತ. ವಂಡರ್ಲ ಪ್ಲೇಸ್, ಅದೇ ಪ್ಲೇಸ್. ಇದು ಏನ್ ಹೇಳು, ಕ್ವಶನ್ ಹೇಳು. ಹೇಳು. ಮೈ ಫೇವ್ರೆಟ್ ಪ್ಲೇಸ್, ನಾನು ಎಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಇದು ಶಿವಂದ್ ಇರ್ತದಲ್ಲ, ಕೈಲಾಸ್ ಅಲ್ಲ, ಇದು 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 ಯಾನದು? ಈಶಾ ಫೌಂಡೇಶನ್ಗೆ ಹೋಗಿದ್ವಿ ಆಲ್ರೆಡಿ. ಈಶಾ ಫೌಂಡೇಶನ್ ಅಲ್ಲ, ಹೋಗಿದ್ದನ್ನ ನಾನು ಹೋಗ್ಬೇಕು, ನನ್ನ ಡ್ರೀಮ್ ಮಂತ್ರಾಲಯ ಅಂತ ಅನ್ಕೊಂಡಿದ್ದೀನಿ. ಮಂತ್ರಾಲಯ ಹೋದ್ರೆ ಇಲ್ಲಿ ಹೋಗ್ಬೇಕಂತ ಯಾವಾಗಲೂ ಹೇಳ್ತಿದ್ನಲ್ಲ. ನೋಡಿ ಇಲ್ಲ, ಮಂತ್ರಾಲಯ ಅದೇ ಜಾಸ್ತಿ ಇಷ್ಟ ಆಗ್ತಿತ್ತು ನಿಮಗೆ. ಹೇಳ ಆನ್ಸರ್. ಕೇದಾರ್ನಾಥ್. ಅದೇ ನಾನು ಶಿವಂದು ಇದು ಅಂತ ಶಿವಂದ್ ಅಂದ್ರೆ ಶಿವಂದು ಅಂದ್ಬಿಟ್ರೆ ಏನ್ ಶಿವಂದ್? ನಾನು ಶಿವಂದು ನಂಗೊಂದು ಪ್ಯಾಂಟ್ ಕೊಡ್ಬೇಕು. ನಾನು ಶಿವಂದು ಅಂತ ಹೇಳ್ದೆ, ಆಮೇಲೆ ಅದು ನಾನು ಶಿವಂದು ನೆನ್ಪು ಬಂದಿಲ್ಲ ಅನ್ಬಿಟ್ಟು ಅದನ್ನ ಹೇಳ್ದೆ. ಇಬ್ರಿಗೂ ಈಶಾ ಫೌಂಡೇಶನ್ ಹೋಗಿದ್ದೆ ಅಂತಾನು ಹೇಳ್ದೆ. ಸೊ ಇಬ್ರಿಗೂ ಒಂದೊಂದು ಪಾಯಿಂಟ್. ಓಕೆ ಗೈಸ್, ನನ್ನ ಫೇವ್ರೆಟ್ ಬೈಕ್ ವಿಚ್ ಒನ್? ಫೇವ್ರೆಟ್ ಬೈಕ್ ಅಂದ್ರೆ ಯಾವುದು? ನನ್ನ ಫೇವ್ರೆಟ್ ಬೈಕ್ ಬುಡ್ರು 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 ಅಂತ ಹೇಳ್ತಾರೆ. ಕರೆಕ್ಟಾಗಿ ಒಂದೇಳು, ಯಾರು ಕೈ ಎತ್ರಿ. RX ಅದ್ರ ಮೇಲೆ ಕುತ್ಕೊಂಡು ಎಷ್ಟು ಅನ್ಸತಿ ಫೋಟೋ ತೆಗ್ಸ್ಕೊಂಡಿದ್ಯಾ? ಗೈಸ್ ಫೋಟೋ ತನಕ ಅದು ತಂದ್ರೇನೆ ಆಗಲ್ಲ ನನಗೆ. ಹೇಳು, ನಿನ್ ಟರ್ನ್ ಮುಗೀತು ಅಷ್ಟೇ. ಗಾಡಿ ತಾನೇ? ಬೈಕಾ? ಯಾವ್ದು ಇಷ್ಟಪಡ್ತೀನಿ ನಿನ್ಗೆ? KTM. ಇವಾಗ ಅದನ್ನ ಬಿಟ್ರೆ ಬುಲೆಟ್ ಯಾವ ಇಷ್ಟ ಅಂತ ಹೇಳಿದೀನಿ. KTM ನೋಡಿರತ್ರ. ಆಮೇಲೆ ಅದನ್ನ ಅದು ಒಂದೇ ಹೇಳಕ್ಕಾಗಿದೆ. ರೀಸೆಂಟ್ ಆಗಿ ಇವಾಗ KTM ಒಂಥರ ಡಿಸೈನ್ ಚೇಂಜ್ ಆಗ್ಬಿಡಿ, ನಂಗೆ ಇವಾಗ ಇಷ್ಟ ಇಲ್ಲ. ಬೇರೆ ಬೇಗ ಹೇಳು. ಅದೊಂದು ಎಷ್ಟು ನಂಗೆ ಗೊತ್ತಿರೋದನ್ನ ಅದೊಂದು ಹೇಳಿ. ನನಗೆ ಯಾವ್ದು ಇಷ್ಟ ಗೊತ್ತಾ? ನನಗೆ ಗೊತ್ತಿಲ್ಲ. R15. ಗೈಸ್ ಅದ ಹೆಸರು ನಂಗೆ ಬರ್ತೈತು, ಅದ ಹೆಸರು ಇದೆಯಲ್ಲ, ಏನೇನು ಇದು ಗೈಸ್? R15. ನಿಂದು ತಪ್ಪನ್ಸರು. ಒಟ್ಟಲ್ಲಿ ನಾನು ಮುಂಚೆ ಅದನ್ನ ಇಷ್ಟಪಡ್ತಿದ್ದೆ. ನಜ್ಜು ಬಿಡು ಕೊಡಕ. R15 ಇಷ್ಟ ಗೈಸ್ ನನಗೆ. ಇವಾಗ ಸದ್ಯಕ್ಕೆ ಇಷ್ಟ ಅದು. ನೋಡ್ಬೇಕು ಮುಂದೆ ಯಾವ್ದಾದ್ರು ಬರುತ್ತೆ, ನೋಡ್ಬೇಕಾದ್ರು. ಸೊ ನೆಕ್ಸ್ಟ್, ನಾನ್ ನಾರ್ಮಲ್ ಆಗಿ ಟ್ರಾವೆಲ್ ಮಾಡಕ್ಕೆ ಯಾವ್ದ್ರಲ್ಲಿ ಇಷ್ಟಪಡ್ತೀನಿ? ಟ್ರಾವೆಲ್ ಇವಾಗ ನಾನು ಹೋಗ್ಬೇಕು ಎಲ್ಲಗಾದ್ರು ಅಂತ ಅಂದ್ರೆ ಟ್ರಾವೆಲ್ ಮಾಡಕ್ಕೆ ಯಾವ್ದು ವೆಹಿಕಲ್ ನಾನು ಇಷ್ಟಪಡ್ತೀನಿ? ಯಾವ ವೆಹಿಕಲ್ ಕಂಫರ್ಟಬಲ್ ಅಂದ್ರೆ ಜಸ್ಟ್ ಒಂದೇ ಆನ್ಸರ್. ಮೆಟ್ರೋ. ಗಾಡಿ ಟ್ರಾವೆಲ್ ಮಾಡಕ್ಕಾಯ್ತದ ಒಂದೇ ಸಮ? ಮೆಟ್ರೋ ಅಥವಾ ಟ್ರೈನ್? ಬಸ್. ಕಾರಲ್ಲಿ ಅವಳಿಗೆ AC ಹಾಕೋದೇ ಆಗಲ್ಲ, ಅದ್ರಲ್ಲಿ ಇಷ್ಟಪಡಲ್ಲ ಅವಳು ಕಾರಲ್ಲಿ ಹೋಗಕ್ಕೆ. ಎರಡು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಾರೆ. ಮೆಟ್ರೋದಲ್ಲಿ ಜಸ್ಟ್ ಅಲ್ಲಿ ಹೋಗ್ಬೋದು ಅಷ್ಟೇ. ಟ್ರೈನ್. ಬಸ್ ಮತ್ತೆ AC ಇಲ್ಲ ಅಂದ್ರೆ ಕಾರು. ಇವಳ್ದು ಆನ್ಸರ್ ರೈಟ್. ಬಟ್ ಬಸ್ಸಲ್ಲಿ ಎಲ್ಲಿ ಇವ್ರು ಹೋಗ್ಬೇಕಾದ್ರೆ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಬಿದ್ದು ಬಿಟ್ಟಿರ್ತೀವಿ. ಸೊ ಇವಳ್ದು ಒಂದು ಪಾಯಿಂಟ್ ತಗೊಂತೀನಿ. ಓಕೆ, ಕಾರ್ AC ಇಲ್ದೇನೆ ಅಂತಂದ್ರೆ. ಓಕೆ, ನೆಕ್ಸ್ಟ್ ಕ್ವಶನ್.
ಮೈ ಫೇವ್ರೆಟ್ ಡಿಶ್ ನಾನ್ ವೆಜ್ ಅಲ್ಲಿ ಮೈ ಫೇವ್ರೆಟ್ ಡಿಶ್ ಬಿರಿಯಾನಿ ಬಿರಿಯಾನಿ ಫಿಶ್ ಫ್ರೈ ಬಿರಿಯಾನಿ. ಓಕೆ ಎರಡನ್ನೂ ಓಕೆ ಎರಡಕ್ಕೊಂದು ಪಾಯಿಂಟ್ ಇಬ್ರಿಗೂ. ಸೊ ಮೈ ಫೇವ್ರೆಟ್ ಕಾರ್ಟೂನ್ ನಾನು ಇಷ್ಟಪಟ್ಟು ನೋಡುವಂತ ಗೊಂಬೆ ಆಲೂಮುಟ್ಟ ಬಾಲು ಅದೊಂದು. ಅದು ಎಷ್ಟೊಂದ್ಸತಿ ನೀನು ಇಷ್ಟಪಡ್ತಿದ್ದೆ. ಫಸ್ಟ್ ನಾವು ನೋಡ್ತಿದ್ದಂದ್ರೆ ಆಲೂಮುಟ್ಟ ಬಾಲು, ಛೋಟಾ ಭೀಮು ಮತ್ತೆ ನಾನು ಇಷ್ಟಪಟ್ಟು ಯಾವಾಗ್ಲೂ ಮೊಬೈಲ್ ಅಲ್ಲಿ ಇವಾಗೂ ನೋಡ್ತೀನಲ್ಲ ಅದು ಯಾವ್ದು ಇದು ಮಿಸ್ಟರ್ ಬೀನ್. ಸಿಸ್ಟರ್ಸ್ ಇವಾಗೂ ನೋಡ್ತೀನಿ ನೀನು. ಅದ್ ಸಿಸ್ಟರ್ಸ್ ಇವಾಗ ನೋಡ್ತೇವೆ, ಮುಂಚೆ ಇದ್ದಿಲ್ವಲ್ಲ ಅದು ಗೈಸ್. ಅವಾಗಿಂದ ಇವಾಗೂ ನನ್ಗೆ ಬೋರಾದ್ರೆ ಅವಕ್ಕೆ ನಾನು ಮಿಸ್ಟರ್ ಬೀನ್ ನ ನೋಡ್ತೀನಿ ನಾನು. ಸೊ ಆಯ್ತು, ಅವಳಿಗೊಂದು ದ್ವಿಗೊಂದು ಪಾಯಿಂಟ್. ಸೊ ನೆಕ್ಸ್ಟ್ ಮೈ ಫೇವ್ರೆಟ್ ಸಾಂಗ್ ಕರೆಕ್ಟ್ ಆಗಿ ಅಷ್ಟೇ ಮಾಡು. ನಾನು ಮೊನ್ನೆ ತಾನೇ ನನ್ನ ಸ್ಟೋರಿಗೆ ಹಾಕಿದ್ದೆ, ನನಗೆ ಹೇಳ್ಬಿಟ್ಟು ನಾನೇ ಕ್ಲೂ ಕೊಡ್ತಾ ಇದ್ದೀನಿ. ಅಂದ್ರೆ ಸ್ಟೋರಿಲಿ ಹಾಕಿದ್ದೆ ನಾನು ಮೊನ್ನೆ ತಾನೇ ರೀಲ್ಸ್ ಮಾಡ್ಬಿಟ್ಟು ವಿತ್ ಸಾಂಗ್. ಅದು ಇವತ್ತು ಅದ್ರಲ್ಲಿ ಸ್ಫೂರ್ತಿ ಇರ್ಲಿಲ್ಲ ನೋಡ್ಲೆ. ಅಯ್ಯ ಅದು ಹೆಂಗ್ ಕ್ಯಾಪ್ ಇಟ್ಕೊಳಕೈತದೆ. ಸೆಲ್ಫಿ ಇಕ್ಕೋಬೇಕಂತಾನೆ ಕೇಳಿದ್ದೆ ನಾ. ಮೊನ್ನೆ ತಾನೇ ಹಾಕಿದ್ದೀನಿ ನಾನು ಇಷ್ಟ ಅಂದ್ಬಿಟ್ಟು. ಗೊತ್ತಾಯಿಲ್ಲ ಕಣೆ. ಒಟ್ನಲ್ಲಿ ಬ್ಲ್ಯಾಕ್ ಕಲರ್ ಅಲ್ಲಿ ಬ್ಲ್ಯಾಕ್ ಕಲರ್ ಹಾಕೊಂಡಿದ್ಲು, ಅದ್ರಲ್ಲಿ ಲೈಟ್ ಏನೋ ಮಾಡಿದ್ಲು ಅನ್ಸುತ್ತೆ. ನನ್ ಬಟ್ಟೆ ಕೇಳದ್ನ ಗೈಸ್, ನೈಟ್ ಮಾಡಿ ಯಾವಾಗ ಬೆಳಗ್ಗೆ ಮಾಡಿದ ನೈಟ್ ಮಾಡೋದಂತ ಕೇಳದ್ನ ಗೈಸ್. ಸಾಂಗ್ ಕೇಳಿದ್ ನಾನು ಇನ್ನ ಹೇಳಿಲ್ಲ. ಇರೋ ಹೇಳ್ಬೇಕ. ನಿನ್ನಂತರಂಗ ನಾನಲ್ಲವೇ, ನಿನ್ನಾಸೆಯಲ್ಲ ನನ್ನದಲ್ಲವೇ ಆ ಸಾಗರ. ಯಾವುದು ಇದು? ಕುಹು ಕುಹು ಕೋಗಿಲೆ ಸಾಂಗ್ ಮೈ ಫೇವ್ರೆಟ್ ಸಾಂಗ್ ಗೈಸ್. ಮೊನ್ನೆ ತಾನೆ ಅದು ನೆನ್ನೆನೋ ಡಿಲೀಟ್ ಆಗಿದೆ, ನೆನ್ನೆ ನೈಟ್ ಏನೋ ಡಿಲೀಟ್ ಆಗಿರೋದು. ಅದು ನೆನ್ನೆ ನೈಟ್ ಅಲ್ಲ, ಇವತ್ತು ಬೆಳಿಗ್ಗೆ ಅನ್ಕೋತೀನಿ ಡಿಲೀಟ್ ಆಗಿರೋದು. ಮೊನ್ನೆ ಹಾಕಿರೋದು ನೆನ್ನೆ ಇರ್ತದೆ, ಇವತ್ತು ಇರ್ತದೆ ಬಿಡು. ನೀವು ನಾವ್ ಯಾವಾಗ ಹಾಕ್ತಿವೋ ಅವಾಗ ಡಿಲೀಟ್ ಆಗಿದೆ. ಸೊ ನೆಕ್ಸ್ಟ್ ಗೈಸ್, ಇದಂತೂ ಇಬ್ರಿಗೂ ಪಾಯಿಂಟ್ ಸಿಕ್ಬಿಡುತ್ತೆ. ಮೈ ಫೇವ್ರೆಟ್ ಹೀರೋ ಸುದೀಪ್. ಎಷ್ಟಿದೆ? ಸೊ 2024 2024 ನನ್ ಬರ್ಡೇ ಆಯ್ತಲ್ವಾ, ಆ ಬರ್ಡೇ ದಿನ ನಾನು ಯಾವ ಬಟ್ಟೆನ ನಾನು ತಗೊಂಡಿದ್ದೆ 2024 ಅಲ್ಲಿ ಯಾವ ಬಟ್ಟೆನ ವೇರ್ ಮಾಡಿದ್ದೆ? ಅಲ್ಲಿ ಬಂದು ಕ್ಯಾಪ್ನೆ ಕಾಣಕಾಯ್ತದ. ನಾನು 2024 ಅಲ್ಲಿ ಚೂಡಿದಾರ್ ವೈಟ್ ಕಲರ್ ತಗೊಂಡಿದ್ದು. ವೈಟ್ ಕಲರ್ದು ಇಲ್ಲ, ಸಿಮೆಂಟ್ ಕಲರ್, ಬ್ಲೂ ಕಲರ್. ಇದು 2024 ಬ್ಲೂ ಒಂಥರ ಇದ್ರ ಕಲರ್ ಬ್ಲೂ. ಇದು ಲಂಗ ಮತ್ತೆ ಇದು ಬರುತ್ತಲ್ಲ, ಅದು ಅವಾಗ ತಗೊಂಡಿಲ್ಲ. ಓಕೆ, ಈ ಇಯರ್ ಇಂದ ಹೋಗೋ ಯಾವ್ಯಾವ ಬಟ್ಟೆ ತಗೊಂಡಿದೆ ಅಂತ? ಈ ಇಯರು ಏನ್ ತಗೊಂಡಿಲ್ಲ. ತಗೊಂಡಿದ್ಯಾ? ಇದು ಬ್ಲಾಕ್ ಕಲರ್ ಇದು ಮತ್ತೆ ಸ್ಕರ್ಟ್ ಅದು ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ನೆಕ್ಸ್ಟ್ ಬ್ಯಾಕ್ ಇಯರ್ ಹೋಗಿ ನಾನು ಇಡ್ಲಿಲ್ಲ. ಬ್ಯಾಕ್ ಇಯರ್ ಮಾಡಿಸಿದ್ರಲ್ಲ ಬ್ಲೂ ಪರ್ಪಲ್ ಕಲರ್ ಮೆರೂನ್ ರೆಡ್ ಕಲರ್ ಬಟ್ಟೆ ಹಾಕೊಂಡು ಹೋಗಿದ್ನಲ್ಲ, ರೆಡ್ ಕಲರ್ ಇದು. ಮತ್ತೆ ಅದು 2023 ಅಲ್ಲಿ ಅದೇ ಚೂಡಿದಾರೆ ತಗೊಂಡಿದ್ದು. ಅದು ಇವಾಗ ಫುಲ್ ಟೈಟ್ ಆಗ್ಬಿಟ್ಟೈತೆ ನಿಂಗೆ. ಕರೆಕ್ಟ್. ದೇವಸ್ಥಾನಕ್ಕೆ ಹೋಗಿದ್ರಿ ನೀವು? ನಾನು 2024 ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ರೈಟ್ ಆನ್ಸರ್. ಸೊ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಯಾರ ಜೊತೆ? ನಿನ್ ಫ್ರೆಂಡ್ಸ್ಗಳ ಜೊತೆ. ಜಾಸ್ತಿ ನಾನು ಇಷ್ಟಪಟ್ಟು ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಫೋನ್ ಜೊತೆ. ಅದೇ ಫೋನ್ ಜೊತೆನೇ ನೀನು ಇಷ್ಟಪಡ್ತೀನಿ. ನೀನ್ ಹೇಳಿಲ್ವಾ ಅವಳಿಗೆ? ಏನ ಅವಳು ಫ್ರೆಂಡ್ ಜೊತೆ ಅಂದ್ಲು, ಔಟ್ ಅವಳು ತಾನೆ. ಫ್ರೆಂಡ್ ಜೊತೆ ನೀನ್ ಹೋಗೋದಿಲ್ಲ? ಫ್ರೆಂಡ್ ಜೊತೆ ನೀನು 24 ಗಂಟೆ ಇದು ಮಾಡ್ತೀನ. ನೀನ್ ಕಾಲೇಜ್ ಹೋಗೋದಿಲ್ಲ, ಅಲ್ಲಿ ಇರೋದಿಲ್ಲ. ಸೊ ನೆಕ್ಸ್ಟ್ ಲಾಸ್ಟ್ ಇನ್ನೂ 2 ಕ್ವಶನ್ ಇದೆ, ಲಾಸ್ಟ್ ಕ್ವಶನ್. ಸೊ ಕೇಳ್ಬಿಡೋಣ. ಸೊ ನಾನು ತುಂಬಾ ಇಷ್ಟಪಟ್ಟು ವೇರ್ ಮಾಡೋ ಬಟ್ಟೆ ಮತ್ತೆ ತಗೊಳ್ಳೋ ಬಟ್ಟೆ ಯಾವುದು? ನಂಗೆ ತುಂಬಾ ಇಷ್ಟಪಟ್ಟು ನಾನು ಹಾಕೊಳ್ಳೋದಂದ್ರೆ ಟಾಪ್ ಮತ್ತೆ ಪ್ಯಾಂಟ್. ಏನ್ ಟಾಪ್ ಪ್ಯಾಂಟ್? ಅದೇ ಟಾಪ್ಸ್ ಮತ್ತೆ ಪ್ಯಾಂಟು. ಮುದುಕ್ ಬಾ. ಅಥವಾ ಜೀನ್ಸ್. ಒಂದೇಳು ಟಾಪ್ ಪ್ಯಾಂಟು ಅದೇ ನೀನ್ ಜಾಸ್ತಿ ತಗೊಂಡಿರೋದು. ನಾನು ಬಂದ್ಬಿಟ್ಟು ಅವ್ಳಿಗೆ ಚುಚ್ಚೋದ್ರೆ ಅದು ಆಗಲ್ಲ, ಜಸ್ಟ್ ಸಿಂಪಲ್ ಆಗಿರೋದೊಂದು ಟಾಪ್ ಮತ್ತೆ ಪ್ಯಾಂಟ್ ತಗೋತಾಳೆ. ಅದು ಯಾವ್ದ್ರಲ್ಲಿ?
ಅದು ಯಾವ ಯಾವ ತರದ್ರಲ್ಲಿ? ಏನೋ ಬರೀ ಸ್ಲೀವ್ಲೆಸ್ ತೀನೋ ಕುರ್ತಿ ಸ್ಲೀವ್ಲೆಸ್ ತಗೋತಾಳೆ ಅವಾಗ. ಟಾಪ್ ಪ್ಯಾಂಟ್. ಅದಕ್ಕೆ ದುಪ್ಪಟ್ಟ ಮಾತ್ರ ಇರ್ಲೇಬೇಕು ಗೈಸ್. ನಂಗೆ ಯಾರಿಗ್ ಜೀನ್ಸ್ ಕೊಡ್ಲಿ, ಎಲ್ಲ ಯಾರಿಗ್ ಕೊಡ್ಲಿ? ನಂಗೆ ಇಷ್ಟ ಇಲ್ಲ. ಸೊ ಇವಾಗ ಇನ್ನೊಂದು ಲಾಸ್ಟ್ ಕ್ವಶನ್ ಐತೆ. ಯಾರಿಗೆ ಕೊಡ್ಲಿ ಪಾಯಿಂಟ್? ಇರು, ಪಾಯಿಂಟ್ ಯಾರಿಗೆ ಕೊಡ್ಲಿ? ಇಬ್ರಿಗೂ ಕೊಡು. ಸೊ ಈಗ ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಅಷ್ಟು ವರ್ಷದಿಂದ ಇಲ್ಲಿವರೆಗೂ ಇಷ್ಟಪಟ್ಟು ನಾನ್ ತಗೋಬೇಕು ಅನ್ಕೊಂಡಿರೋ ಡಾಗ್ ನೇಮ್? ಶಿಟ್ಸು. ನೋಡಿದ್ರೆ ಗೈಸ್ ಎಷ್ಟು ಬೇಗ ಬಂತು. ಸೊ ಈಗ ನೋಡೋಣ ಈಗ ಯಾರು ಜಾಸ್ತಿ ಪಾಯಿಂಟ್ಸ್ ತಗೊಂಡಿದ್ದಾರೆ ಅಂತ. 16 ಇಬ್ರದು ಹಾಯ್, ಇಬ್ರುನು ಸೇಮ್. ಇಬ್ರು ಈಕ್ವಲ್ ಆಗಿ ಆನ್ಸರ್ ಮಾಡಿದ್ದಾರೆ. ಅದ್ರಲ್ಲಿ ಎಷ್ಟೋ ಆನ್ಸರ್ ಮಾಡೇ ಇಲ್ಲ ಗೈಸ್. ಪಕ್ಕದಲ್ಲಿ ಹಾಕ್ತೀವಲ್ಲ ನೋಡ್ಕೊಬಿಟ್ರಿ. ಇವಾಗ ಹೋಗೋಣ. ಏರ್ ಕಟ್ಟಿಂಗ್ ಬಿಡು ಕಾಣುತ್ತೆ. ಸೊ ಎಷ್ಟೊದಕ್ಕೆ ಆನ್ಸರ್ ಗೈಸ್ ಇಷ್ಟು ಈಸಿ ಕೇಳಿದೀನಿ ಅಂದ್ರೂ ಅವ್ರಿಗೆ ಆನ್ಸರ್ ಗೊತ್ತಿಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ. ನನಗೆ ಒಂದು ಎಷ್ಟು ಚೆನ್ನಾಗಿ ಇವ್ರಿಬ್ರು ನಾನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೀವೇ ನೆಕ್ಸ್ಟ್ ಆಗಿ ಬಂದ್ರೆ ಅಂದ್ರೂ ನನಗೆ ಗೊತ್ತಿರ್ಲಿಲ್ಲ ನಿಮ್ಗೆ ಇದು ಏನೇನು ಇರು. ಅಂದ್ರೂ ನಂದು ಹಾಕ್ತೀನಿ. ಸೊ ಇಬ್ರು ಈಕ್ವಲ್ ಆಗಿನೇನೆ ಆನ್ಸರ್ ನ ಮಾಡಿದ್ದಾರೆ. ಸೊ ಇವಳು 16 ಪಾಯಿಂಟ್ಸ್ ತಗೊಂಡಿದ್ದಾಳೆ, ಅವಳು 16 ಪಾಯಿಂಟ್ಸ್ ತಗೊಂಡಿದ್ದಾಳೆ. ಸೊ ಇಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ ನಿಮ್ಗೆ ಇನ್ನೂ ಯಾವ ತರ ಬ್ಲಾಗ್ಸ್ ಬೇಕು ಅಂತ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಮತ್ತೆ ಈ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಗೈಸ್. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬೈ, ಸಿ ಯು, ಲವ್ ಯು ಆಲ್, ಬೈ.